ಬಂದವರ ತಾಯಿ ಎನ್ನನು ನೀ ಕಾಯಿ ಸೇವಕ ತಟಸ್ಥ ಸರಿ ಸಮಾನ ತಲತ್ತಲ ಮೌನದಿಂದ ರಂಜಿಸುವ ವಜ್ರದಿಂದ ಸ್ವಚ್ಛಲಿತಮಾಗಿ ಕಿರೀಟ ಶಿರ ಪೀಠಾಗ್ರ ಭಾಗದಲ್ಲಿ ಶೋಭಿಸುವ ಪಟ್ಟು ಪಟ್ಟಾವಳಿಗಳಿಂದ ದಟ್ಟಿತಮಾಗಿ ಶ್ರೇಷ್ಠ ತರದಿಂದ ಪಿಟ್ಟ ಪಿತಾಂಬರದಿಂದ ಜಗಜಗಿಸುವ ಹುಟ್ಟ ಪಿತಾಂಬರದಿಂದ ಜಗಜಗಿಸುವ ಮುತ್ತಿನ ಗೊಂಚಲುಗಳಿಂದ ಸ್ವಚ್ಛ ಮಾಡ ಕನಕ ಕನಕಾಮಯದಿಂದ ರತ್ನ ಕೆತ್ತಿಸಿದ ಕಂಚುಕದಿಂದ ಸಂಚಿತವಾಗಿ ಒಳವರಿಯುವ ನವಮಲ್ಲಿಕ ಚಂಪಕ ಸೌಗಂಧಿಕ ಶಾವಂತಿಕ ಮುಂತಾದ ಹಾರ ಹೀರ ಹೂಗಳಿಂದ ಗಮಗಮಿಸುವ ಉನ್ನತವಾಗಿ ಕಮ್ಮು ಕ್ರಿವದಿಂದ ಸಿಯುವ ಶೃಂಗಾರದ ಮಾಣಿಕ್ಯಗಳನ್ನು ಜೋಡಿಸಿದ ಬಂಗಾರದ ಹಾಳಿಗೆಯನ್ನು ಮೆಟ್ಟು ಅಡಿಮುಂದಕ್ಕಿಟ್ಟು ಪ್ರಕಾಶಿಸುವ ಪರಮೂರ್ತಿ ಪರಬ್ರಹ್ಮನ ಸಮ್ಮುಖದಲ್ಲಿ ನಿಂತು ಮೃಕುಟ ತಟಘಟಿತಕರ ಸಂಪುಟನಾಗಿ ನಟ ನಟಿಸಿ ತುಟಿಸಿ ಭಜಿಸಿ ಮರ್ತಿಸಿ ವಿಚಾರಿಸುವ ನೀನುದಾರು ನಿನ್ನ ನಾಮ ವಿಧಾನವೇನು ಚೆನ್ನಾಗಿ ಪೇಳುವಂತವನಾಗು ನರಗುಡಿ ನೋಡು ನೋಡಿ ಎನ್ನ ಭಯಂಕರ ತಾತ್ತರಿ ಸಾರ ಮರುತಿದ್ದಾರು ತಮ್ಮ ನಾಮಕ್ಕೆ ತಾಯಿ ಎನ್ನನು ನೀ ಕಾಯಿ ಸಾರಥಿ ನಾವು ಉದಾರಂದರೆ ಶ್ರೀಮತ್ ಪುಂಡರಿಕ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಆಧಾರ ಸ್ವರೂಪಳಾದ ಮೇರು ಪರ್ವತ ಮಂದಿರ ಮಾರ್ಗವುಳ್ಳ ಅಗಣಿತ ಅಮಗ್ಯ ಮಣಿಗಳಿಂದ ಅಲಂಕೃತಳಾದ ನಿರಂಜನಿ ನಿಲಂಪಾದಿಗಳ ಮೃಕುಟ ರತ್ನ ಪ್ರಭಾ ಪುಂಜಿತ ಮಂಡಲ ಮಂಡಿತ ಪಾದ ಹಿಗ್ಮಳಾದ ಶ್ರುತಿ ಆದರ್ಕ್ಯ ನಿತ್ಯ ನಿರಂಜನಿ ನಿಗಮ ಗೋಚರಿ ಸಮೇ ಗಮೇ ಶಾರದೆ ವಾಗ್ವೆ ರಮೇ ಸಚಿ ಅರುಂಧತಿ ಸಾರಥಿ ಆಹ್ಲ್ಯವತೆಯರು ಸೃಷ್ಟಿಸಿದ ಮತಿಗೆ ನೀಲೋದ್ಧಾರಿಯಾಗಿ ಒಪ್ಪುವ ಪರಂಪರದಿಂದ ಪರಾಕ್ರಮಳೆ ಪ್ರಭಾವಳೆ ಪ್ರತಾಪದಿಂದ ಕಂಪಿಸುವ ಜಯಧ್ವನಿ ಕದಮದಿಂದ ವಿಜೃಂಭಿಸುವ ಪೋಷತ್ತನಿಸುವ ಈ ಸಾರಥಿ ಭೂಪತ್ರ ಛತ್ರಿ ಚಾಮರದಿಂದುಕ್ತಳಾದ ನಿಬಿಡ ಕೃತ ಜಗಜಂಪು ಮುತ್ತಿನ ಜ್ವಾಲೆ ಉತ್ಕಡದಿಂದ ಉನ್ಮೋದಿಸಿದ ಮುತ್ತಿನಾರ ಮುತ್ತಿನ ತೊಡೆ ಮುತ್ತಿನ ನತ್ತು ಮುತ್ತಿನ ಹಳೆ ಬೈತಲೆ ಈ ಸಾರಥಿ ಪೃಥ್ವಿ ಸ್ವರ್ಗ ಪಾತಾಳ ಈ ಮೂರು ಲೋಕಗಳನ್ನು ಮೌನಗೊಳಿಸುವ ಪುತ್ಥಳಿಯಾಗಿ ಕಂಡು ಕಡು ಸಡಗರ ಬಿರುತ್ತ ಭಾಸ್ಕರ ಹಿಮಾಕರ ಅನಿಲವೆಂಬ ನೇತ್ರದಿಂದ ಬೆರೆಯುವ ಸಕಲ ಮುನಿರುತ್ಕಮಲ ವಾಸಿಯಾದ ಮೋಹಿನಿ ಮಹೇಶ್ವರಿ ಎಂದು ಕೇಳಲರಿಯ ಸಾರಥಿ ಈ ಸಾರಥಿ ಕೇಳಿದೆಯಾ ಇದು ಅಲ್ಲದ ಇಂಪು ಕಂಪಾಗಿ ಕಂಪಿಸುವ ಕಂಪು ಶತಸಹಸ್ರ ಪತಾಕಿಗಳಿಂದ ಜಲ್ಪಿಸುವ ಡಂಕ ಡಿಂಡಿಮೆ ದಂಡಣಲ್ಲಿ ಎಂದು ಪಡಬಿ ತಡಬಡಿಯುವಂತೆ ಒಂದು ಗಂಟೆ ಓಂಕಾರಿ ಓಂ ನಮ ಭಗವತಿ ಭವಾನಿ ಭವಾರೆ ಬಗಳಮುಖಿಯೇ ನಮೋ ನಮ ಎನ್ನುತ್ತಾ ಈ ಸಾರಥಿ ಪ್ರಥಮ ಪುರಾತನಗಳ ಸಾಳುಕ್ಯ ಸಾಮೀಪ್ಯ ಸಾಯುಜ್ಯ ಸಾರೋಗ್ಯ ಎಂಬುವ ಚತುರ್ವೇದನಕಾರಿಗಳ ಕಡೆಯಲ್ಲಿ ಭಜಿಸುವ ಮಜರೇ ಭಜ ಬಾಪುರೇ ಬ್ರಹ್ಮಾಯರ ತ್ರಿಜನನಿ ಶಿವ ಶಾಂಭವೇ ನಮೋ ನಮ ಎನ್ನುತ್ತಾ ಈ ಸಾರಥಿ ಕೇಳಿದೆಯಾ ಯತಿ ತಾದ್ರಿ ಚಕ್ರವರ್ತಿಗಳೆಂಬ ಪ್ರಮುಖ ಪ್ರಧಾನದಿಂದ ಪ್ರಜ್ವಲಿಸುವ ಗಿಳಿಲನೆ ಗಾಂಭೀರ್ಯ ಸಮೇರು ಸಮಾನ ಧೈರ್ಯ ಶೌರ್ಯ ಔದಾರ್ಯ ಅಂಬಾಯೇ ನಮೋ ನಮ ಎನ್ನುತ್ತಾ ಈ ಸಾರಥಿ
ಕೇಳಿದೆಯಾ? ಇನ್ನು ಎನ್ನವನ್ನು ತರ ನಾಮಾಂಕಿತವನ್ನು ಬಿತ್ತರಿಸುವೆನು, ಚಿತ್ತ ಬಿಟ್ಟು ಕೇಳು. ಈಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರಮೇ ಓಂಕಾರ ರೂಪಿಣಿ ಗನಾಲಿ ಗಣ ಪ್ರೀತ ಈಂಕಾಲ ಮಾಲಿನಿ ಮಮ್ಮಾಯಿ ಮಾತಂಗಿ ಕ್ಲೀಂಕಾಳಿ ವರವರಾಳೆ ಸೌಕಾರಿ ಸದಾನಿ ಸರ್ವಾಣಿ ಶಾರದೆ ಸತ್ಯ ಸಂಕೃತ ಮುಖ್ಯಮಂತ್ರಾದಿ ದೇವತಿ ದೇವಿ ಸಾರಥಿ ನಿತ್ಯಾಂಗಿ ಮಾತೃಕೆ ಶಂಕರಿ ಶಾನಿಯೇ ನಮೋ ನಮ ಎನ್ನುತ್ತಾ ಈ ಸಾರಥಿ ಗಿರಿಜ ಗಿರ್ವಾಣೆ ಪೂಜಿತ ಗೌರಿ ಗೋಪರನಾದೆ ಪಿಂದು ಮಂದಾಲೆ ಮನಮುಜೆ ವಂಶ ವರದೆ ವೈಭವ ನಿತ್ಯ ಮುಕ್ತಿ ನಿರ್ಮಳೆಯಲ್ಲಿರುವರಾಳೆ ಶಿವೇ ಶಾಂತಿ ಕಾಂತಿ ಧಾರಣಿ ದುರ್ಮನ ಗೋತ ಸಾವಿತ್ರಿ ಗಾಯತ್ರಿ ಈ ಸಾರಥಿ ಈ ಸಾರಥಿ ಹೇಳಿದೆಯಾ? ವಿರಾಜ್ಯ ವಿಶ್ವಾತ್ಮಕೆ ವಿದ್ಯುತ ಪಾಪರುತೆ ಶರಣೀತೆ ಸರ್ವ ಮಂಗಲ ಸಚ್ಚಿದಾನಂದ ಪರಶೋಲಕಾನಿಯೇ ನಮೋ ನಮ ಎನ್ನುತ್ತಾ ಈ ಸಾರಥಿ ಕೇಳಿದೆಯಾ? ಚಂಡಿ ಚಂಡೇಶ್ವರಿ ಚಾತುರ್ಯ ಕಾಳಿ ಕೌಮಾಲಿ ಕುಂಡಲಿ ಕುಟಿಲೆ ಬಾಲೆ ಭೈರವಿ ಭವಾನಿ ಚಾಮುಂಡಿ ಮೂಲದ್ದರ ಮನವಂದೆ ಮುನಿ ಪೂಜ್ಯ ಪಿಂಡಣ್ಣ ಮಾಯೆ ಚಂಡಿಕೆ ಮಂಡಲೋತ್ರಾಯಣಿಗಳೇ ಗಾಂಡ ಜಯ ದುರ್ಗಿ ಪಣಿ ಕುಂಡಲಿ ಮಹೇಶ್ವರಿ ಮನೋನ್ಮಣಿ ಜಗನ್ಮಾತಾ ಗಾಂಡ ಸಚ್ಚಿ ಮಂಡಲಂ ರಾಣಿ ಈ ಸಾರಥಿ ಪಾರ್ವತಿ ಪರಮ ಚಂಡಿಕಾರ ಮೂರ್ತಿಯೇ ನಮೋ ನಮ ಎನ್ನುತ್ತಾ ಈ ಸಾರಥಿ ಕೇಳಿದೆಯಾ? ವಿಮಲೆ ವಿಖ್ಯಾತೆ ಮಧುಮತೆ ಮುಖ್ಯ ಮಾಯಿನಿ ಸುಮತೆ ಸುಲಾಲತೆ ಹಿಮಾವತೆ ಭವ್ಯ ಬೋಧತೆ ಕಾಮಾಲಿ ಕಾತಯನಿ ಕರಾಳಿ ತ್ರಿಪುರ ವಿಜಯ ದಯಾ ದಯಾರಸ ಪುರಿತೆ ಅಮೃತ ಅಂಬಿಕೆ ಅನ್ನಪೂರ್ಣೇಶ್ವರನಿ ಸಮೇಸ್ತುದೆ ಶಿವವಾಹಿನಿ ಶುಭ ಕಲಾಪೆ ಸುಪ್ರೇಮ ಪಾವನ ಪದ್ಯಪ ಸಾಧ್ಯ ಪರಬ್ರಹ್ಮ ಮೇ ಸಾಧ್ಯ ಸುಮುಖಿಯೇ ನಮೋ ನಮ ಎನ್ನುತ್ತಾ ಈ ಸಾರಥಿ ಗರುಡ ಗಂಧರ್ವರು ಕಿನ್ನರರು ಕೆಂಪುರುಷರು ಉಗೆ ಉಗೆ ಎನ್ನುವ ಮಂಗಲ ರವದಿಂದ ವಿರಾಜಿಸುವ ಮಾಲಾರಿ ಮಹೇಶ್ವರಿಯೇ ನಮೋ ನಮ ಎನ್ನುತ್ತಾ ದಳವಳಿ ಧವಳಿ ಕೃತ ಧಾರಾಢ್ಯದಿಂದ ವಿಳೆಯಲಿ ಸಾನಿಗಳಿಂದ ಕೋಟಿ ಕಂಡು ದೆಸೆಯುವ ಕಮಾಲ ಕುಮಾಲನಿ ಮಲಾಳಿಕ್ತಳಾದ ಗಾನ ವಿನೋದ ವಿಚಾಕ್ಷಣಿ ಅಲಂಕೃತಳೆಂದು ಅಂಬರಕ್ಕೆ ಚುಮ್ಮಿನ ತರದಿ ಆಡಂಬರದಿ ಅಳಿವಿರೋಚ ನಿಕರಮಂ ತಿಲೋತ್ತಮಿ ನಾಯಕರಿಂದ ಗಡಬಡನೆ ನಡೆದು ಬಂದರೋತ್ರಿಯಂತೆ ಒಪ್ಪುವ ಗಡಗ್ಗನೆ ಗುಡಗ್ಗನೆಂದು ಒಡಕರಿಸಿ ಪಿಡಿದ ಈ ಸಾರಥಿ ಸಹಸ್ರ ಖಡ್ಗಂಗಿಡಿಗಳನ್ನು ಹಡಗಿಸುವ ಶ್ರೀ ಮತ್ತು ಶಂಕರಿ ಸಾಕ್ಷಾತ್ ಅಂಬಾ ಮಹೇಶ್ವರಿ ಎಂದು ಗ್ರಹಿಸು ನಂದನಾಗ್ರಣಿ ವರಧೈರ್ಯ ಶೌರ್ಯದ ಗಣಿ ನಮ್ಮ ದೇವ ಮಂದಿರಗಳು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ತಾಯಿ ಎನ್ನನು ಈ ಕಾಯಿ ಸಾರಥಿ ಮುತ್ತು ರತ್ನ ವಜ್ರ ವೈಡೂರ್ಯ ಗೋಮೇಧಿಕ ಪುಷ್ಯ ರಾಗ ಮರಕತ ಮಾಣಿಕ್ಯ ನವರತ್ನಗಳಿಂದ ನಿರ್ಮಿತವಾದ ಈ ಸಿಂಹಪೀಠಾದ್ರಕ್ಕೆ ದಯಾ ಪಾಲಿಸಿದ ಕಾರಣವೇನೆಂದರೆ ಈ ಸಾರಥಿ ಇಂದ್ರ ಕುಬೇರ ಹಾಗೂ ವರುಣ ವಾಯು ಅಗ್ನಿ ಮೊದಲಾದ ಅಷ್ಟ ದಿಕ್ಪಾಲಕರನ್ನು
ಬಂಧನ ಪಡಿಸಿದ ಈ ಸಾರಥಿ ಎನ್ನ ಭಕ್ತರನ್ನು ಬಾಧಿಸಿದ ಕುಜನರೆಂಬ ರುಜರು ಇವರಕ್ಕೆ ಕುಟಾರವಾಗಿ ತೋರುವ ಕುಟಿಲ ಕುಯಿಕಿಗಳ ಕಂಠಕ್ಕೆ ಕೈ ಕಟಾರಿಯಿಂದ ಕಡಿದು ತ್ರಿಶೂಲದಿಂದ ಬಿಗಿದು ಖಡ್ಗದಿಂದ ಕಡಿದು ಈ ಚಕ್ರದಿಂದ ಅವರ ಒಕ್ಕಳದಲ್ಲಿರುವ ದೃಕ್ಕುಗಳನ್ನು ಒಡೆಬಡೆದು ರಕ್ತದ ಕಾವಲಿಯನ್ನರಸಿ ಎನ್ನ ಭಕ್ತರನ್ನು ಕಾಪಾಡುವ ನಿಮಿತ್ತ ಬರೋಣವಾಯಿತು ಸಾರಥಿ ಅತಿ ಜಾಗೃತಿ. ಸಾರ ತನಗನಿತಿರುವರು ತಮ್ಮ ನಾಮಾನಿಕ ನಂದನ ಮಹಾಬುದ್ಧಿ ಮುಕುಟಮಣಿ ನವಮಣಿ ಸಾಂಬ್ರಾಣಿ ಮುಂತು ಹಾಲ ವಿಹಾರಗಳ ಮೂಜೇಷಿಣಿ ಪಟ್ಟು ಪಟ್ಟರ ರಕ್ತವನ್ನು ಡರ್ನ ಸಿಳಿ ಡರ್ನ ಡೆಗುವೆ ತಗಳ ಮಂಡಿನ ಕಿಲ್ಜನ್ ಕೈದು ಸಕ್ಕಿಲಿಂದ ರಕ್ತ ಸಿರ್ಗುದಿಯನ್ ಚುಚ್ಚಿ ಕಾರಿ ಬಿಡುವ ಸೌರಕ್ಕೆ ಪುಂಡ ಪ್ರಚಂಡ ಮಾಡ್ತಾನೆ ನೆನ್ಸ್ಕೊಳ್ಳುವ ನಮ್ದ ದೈತ್ಯರಾದ ಸದಬಡಿಯುವ ಶ್ರೀಮತ್ ಜಗಜ್ಜಗನಿ ಸೌಭಾಗ್ಯ ಕುಂಕುಮ ತ್ರಿಶೂಲವತಿ ಆದ ನಮ್ಮನಾರ ಪುತ್ರ ಪರಮ ಪವಿತ್ರ ಸಿಂಹರಾಜೇಂದ್ರ ಸಾರಥಿ ಅತ್ಯಾಕೃತಿ ಶಿವರಾಜನಂತ ಅಮ್ಮನ ಬಗಲಾಗಿರತ್ತ ಶಿವರಾಜನಂತ ಶಿವರಾಜ ಎಕಡೆ ಬಂದನೆ ಕೇಳು ಅಕಡೆ ಬಂದನೇನು ಶಿವಮಹಾರಾಜನಾದ್ರ ಒಳದಾಯಿತು ಕುಂತ ಜನರಿಗೆ ಬಹಳ ಸಂತೋಷವಾಯಿತು. ತಮ್ಮ ದೇವಸ್ಥಾನ ಬಿಟ್ಟು ಸಭಾ ಮಂದಿರಕ್ಕೆ ಅಂದವೇನ್ರಿ ಮಧ್ಯೆ ಸಾರಥಿ ನಮ್ಮ ದೇವ ಮಂದಿರವನ್ನು ಬಿಟ್ಟು ಸಭೆಗೆ ಬಂದ ಕಾರಣ ಅಂದರೆ ಶ್ರೀಮತ್ ಜಗಜ್ಜಗನಿ ಅಮ್ಮನವರು ಕಳಕಳಿಸಿದ ಕಾರಣ ಇಲ್ಲಿಗೆ ಬರಲಾದ ಸಾರಥಿ ನಾನು ಸಿಂಹಾಸನದ ಮೇಲೆ ಕುಳಿತು ಧ್ಯಾನವನ್ನು ಮಾಡುತ್ತಿರುವ ಸಮಯದಲ್ಲಿ ಶ್ರೀ ನಾರದರು ನನ್ನನ್ನು ಧ್ಯಾನ ಮಾಡಿದರೋ ಏನೋ ತಿಳಿಯದು. ಆತನ ವೀಣೆಯನ್ನು ಕೇಳಿ ನಾನು ಇಲ್ಲಿಗೆ ಬಂದಿರೇನು. ಶ್ರೀ ನಾರದರು ದಾವಲ್ಲಿರುವರು ತೋರಿಸು ನನಗೆ ಭೇಟಿ ಮಾಡಿಸು ಸಾರಥಿ ಅತಿ ಜಾಗೃತಿ. ಕರ್ಕ ಬರ್ತೇವಮ್ಮ ನಮೋ ನಮ ಶಂಕರಿ ಪರಮೇಶ್ವರಿ ನಿನ್ನ ಪಾದಗಳಿಗೆ ವಂದಿಸುವೆನು. ನಿನಗೆ ಜಯವಾಗಲಿ ಮಂಗಳವಾಗಲಿ ಶುಭವಾಗಲಿ ಮೇಲಕ್ಕೆ ಹೇಳುವಂತವಾಗು ನಾರದ ಗಣವಿದ್ಯೆ ಶಾರದ. ಓ ನಾರದ ಮುನಿಗಳೇ, ನೀವು ಬಂದ ಕಾರ್ಯ ಏನಿರುವುದು ನನಗೆ ತಿಳಿಸುವಂತವನಾಗು. ನಾರದ ಗಣವಿದ್ಯೆ ಶಾರದ. ಅಮ್ಮ ಮಹೇಶ್ವರಿ ನಾನು ಏನು ಹೇಳಲಿ ಸುಂಬ ನಿಸುಂಬ ಮೈಸಾಸುರನನ್ನು ಸಂಹರಿಸಿದ ಬಳಕೆ ಯಾವ ರಕ್ಕಸರು ಇದುವರೆಗೂ ದೇವತರ ಬಂಧನ ಪಡಿಸಲಿಲ್ಲ. ಕಾರಣದಲ್ಲಿ ವಾಸ ಮಾಡುತ್ತಿರುವ ದುರ್ಗಾಸುರ ರಥದತ್ತಸುರ ಮೊದಲಾದವರು ಅಮರಾವತಿ ಪಟ್ಟಣವನ್ನು ಹಾಳು ಮಾಡಿದೆ ಅಲ್ಲದೆ ಇಂದ್ರ ಕುಬೇರನ ಸೆರೆ ಹಿಡಿದು ಆಡಿಸಿ ಅವರ ಐಶ್ವರ್ಯ ತಮ್ಮ ವಶ ಮಾಡಿರು. ಮತ್ತೆ ದುರ್ಗಾಸುರನು ಮತ್ತೆ ಶಮನಾವತಿ ಪಟ್ಟಣಕ್ಕೆ ಜಾಲಿ ಹಿಡಿದಕ್ಕೆ ದುರ್ಗಾಸುರನು ಎನ್ನ ತಮ್ಮಂದಿರಿಗೆ ಆಜ್ಞಾಮ ಮಾಡಿರೋನು. ಈಗ ಅವರನ್ನು ಕಾಪಾಡುವ ಬಾರ ತಾಯಿ ಸೌಖ್ಯಪ್ರದಾಯಿ. ನಾರದ ಮುನಿಗಳೇ, ನೀವೇನು ಭಯಪಡಬೇಡಿರಿ. ಆ ರಕ್ಕಸರನ್ನು ಸಂಹರಿಸಿ ದೇವತರನ್ನು ರಕ್ಷಿಸುವ ಭಾರವು ನನ್ನದು. ನೀವು ಚಿಂತೆಯನ್ನು ಬಿಟ್ಟು ಸಂತೋಷದಿಂದ ಇರುವಂತವರಾಗಿರಿ. ಆ ದೇವತರನ್ನು ತಂದು ಸುಖವಾಗಿ ತಮ್ಮ ತಮ್ಮ ಪಟ್ಟಣಗಳಿಗೆ ತೆರಳುವಂತೆ ಮಾಡುವೆನು. ನಾರದ ಗಣವಿದ್ಯೆ ಶಾರದ. ಅಮ್ಮ ಜಗಜ್ಜನನಿ ಇಷ್ಟದಂತೆ ಮಾಡು ತಾಯಿ ಸೌಖ್ಯಪ್ರದಾಯಿ. ಅಮ್ಮ ತಾಯಿ ರಕ್ಕಸರು ಸಾಮಾನ್ಯರಲ್ಲ, ಏಕಾಂಗಿಯಾಗಿ ಹೋಗದಿರು. ಈಗ ಶಮನಾವತಿ ಪಟ್ಟಣಕ್ಕೆ ದಾಳಿ ಹಿಡಿದಕ್ಕೆ ಹೋಗುತ್ತಿರೋರು ರಕ್ಕಸರು ಹೋಗು ಮಾರ್ಗದಲ್ಲಿ ಕುಳಿತು ಅವರನ್ನು ಸಂಭರಿಸಿ ತಾಯಿ ಸೌಖ್ಯಪ್ರದಾಯಿ. ನಾರದ ಮುನಿಗಳೇ, ನೀವು ಹೇಳಿದ ಹಾಗೆ ಆ ರಕ್ಕಸರು ಬರುವ ಮಾರ್ಗದಲ್ಲಿ ಕುಳಿತು ಅವರನ್ನು ಸಂಹಾರ ಮಾಡುವೆನು. ನಾನು ಹೋಗಿ ಬರುವೆನು. ನೀನು ನಿನ್ನ ಹರಮಂದಿರಕ್ಕೆ ತೆರಳುವಂತವನಾಗು. ನಾರದ ಗಣವಿದ್ಯೆ ಶಾರದ. ಸಾರಥಿ ವೈಕುಂಠಕ್ಕೆ ರಥವನ್ನು ಹೊಡೆಯುವಂತ
ಈ ಸಾರಥಿ ಎನ್ನ ಭಕ್ತಾದಿಗಳು ದಾವಲಿರೋರು ತೋರಿಸು ನನಗೆ ಭೇಟಿ ಮಾಡಿಸು ಸಾರಥಿ ಅತಿ ಜಾಗ್ರತೆ ವಂತವರಾಗಿರಿ ಮಕ್ಕಳಿರ ಎನ್ನ ಭಕ್ತಾದಿಗಳಿರ ಹೇ ಮಕ್ಕಳಿರ ನಿಮಗೆ ಎಂತ ಕಷ್ಟ ಒದಗಿ ಬಂದಿರುವುದು ನನಗೆ ಚಂದವಾಗಿ ತಿಳಿಸಿ ಹೇಳುವಂತವರಾಗಿರಿ ಅಮ್ಮ ಜನನಿ ಆ ದುರ್ಮಾರ್ಗರಾದ ದುರ್ಗಾಸೂರ ರಕ್ತದಂತ ಸೂರ ಭೀಮದೈತ ಸೂರರು ನಮ್ಮ ಪಟ್ಟಣವೆಲ್ಲ ನಾಶ ಮಾಡಿದರು ನಮ್ಮ ಸತಿಯರನ್ನು ಗೋಳಾಡಿಸಿ ನಮ್ಮನ್ನು ಅರಣ್ಯಕ್ಕೆ ದೊಬ್ಬಿದರು ಮಾ ಜನನಿ ಆ ರಕ್ಕಸರನ್ನು ಸಂಹರಿಸಿ ಕಷ್ಟ ನೀನೇ ಕಾಪಾಡಬೇಕು ತಾಯಿ ಮುಂಬೈ ಇಂದ್ರ ಕುಬೇರರೇ ಆ ಕೂಳ ರಕ್ಕಸರು ನಿಮಗೆ ಇಷ್ಟು ಪರಿಪರಿಯಿಂದ ಕಷ್ಟ ಕೊಟ್ಟಿರುವರೇ ಅಮ್ಮ ಸಚಿ ರಂಭ ಚಿತ್ರಲೇಖಿ ನಿಮ್ಮ ಮಾನವನ್ನು ಸೆರೆಸೂರೆ ಮಾಡಿ ನಿಮ್ಮನ್ನು ಅಡವಿ ಅರಣ್ಯಕ್ಕೆ ನೂಕಿರುವರೇ ಈ ಎನ್ನ ಶಿಶುಗಳು ನೊಂದು ಬೆಂದು ಬೆಳಲಿ ಕಂದಿ ಕುಂದಿ ಕಪ್ಪಾಗಿರೋರೆ ಏ ಮಗನೇ ಆ ಕೂಳ ರಕ್ಕದರಿಗೆ ಕಾಲ ಮೃತ್ಯುವಿನಂತೆ ಮುಂಚೆ ತೊಡರಿ ಆ ಸುರರ ಪಡೆಯನ್ನು ಯಮ ಪಟ್ಟಣಕ್ಕೆ ಹಟ್ಟಿಸಿ ನಿಮಗೆ ಶ್ರೇಷ್ಠ ತರದ ಸುಖವನ್ನು ಉಂಟು ಮಾಡುವೆನು ಮಕ್ಕಳಿರ ಎನ್ನ ಭಕ್ತಾದಿಗಳಿರ ರಕ್ಕಸರ ಕಾಟ ಹೆಚ್ಚುವಾಗಾಯಿತು ಈ ರಕ್ಕಸರನ್ನು ಸಂಹಾರ ಮಾಡಿ ಕಾಯ್ಬೇಕು ತಾಯಿ ಜೋಕಪಡ ತಾಯಿ ಇಂದ್ರ ಕುಬೇರರೇ ಆ ಕೂಳ ರಕ್ಕಸರನ್ನು ಸಂಹಾರ ಮಾಡುವೆನು ನೀವು ಏನು ಭಯಪಡಬೇಡಿರಿ ಇಕೋ ಎನ್ನ ಅಭಯ ಹಸ್ತವನ್ನು ನಿಮ್ಮ ಮಸ್ತಕದ ಮೇಲೆ ಇಡುವೆನು ಮಕ್ಕಳಿರ ಎನ್ನ ಭಕ್ತಾದಿಗಳಿರ ಅಮ್ಮ ತಾಯಿ ಜಗದೇಶ್ವರಿ ಈ ರಕ್ಕಸರ ಕಾಟ ಹೆಚ್ಚಾಯ್ತು ರಕ್ತದಂತ ಸೂರ ಭೀಮದೈತ್ಯ ಸೂರ ಭ್ರಮರ ಸೂರರು ನಮ್ಮನ್ನು ಹಾಗೂ ನಮ್ಮ ಪತಿಯರನ್ನು ನಾನಾ ರೀತಿಯಿಂದ ಕಷ್ಟ ಕೊಡುವರು ಈ ಕಷ್ಟದಿಂದ ಪಾರು ಮಾಡು ಸಖ್ಯ ಪದಾಯಿ ಅಮ್ಮ ಲಲಿತಾಂಗಿನಿಯರೇ ಆ ಮಂಗಲ ಮುಂಡಗಣ್ಣರನ್ನು ಮಾಯಾಂಗಿನಿಯಾಗಿ ನಿಂಗಿ ನೂರಿ ಕುಡಿದು ನಿಮಗೆ ಬಹು ಮಂಗಲವನ್ನು ಉಂಟು ಮಾಡುವೆನು ನೀವೇನು ಭಯಗ್ರಸ್ತರಾಗಬೇಡಿರಿ ಇಕೋ ಎನ್ನ ಅಭಯ ಹಸ್ತವನ್ನು ನಿಮ್ಮ ಮಸ್ತಕದ ಮೇಲೆ ಇಡುವನು ಸುಂದರಿಯರೇ ಕಂಬು ಕಂದರಿಯರೇ ಅಮ್ಮ ತಾಯಿ ನಾವೊಂದು ಹೇಳ್ತೇನು ಚಂದವಾಗಿ ಕೇಳುವಂತ ನಾವಮ್ಮ ಅಮ್ಮ ಲಲಿತಾಂಗಿನಿಯರೇ ಅದು ಏನಿರುವುದು ಚಂದವಾಗಿ ತಿಳಿಸಿ ಹೇಳುವಂತವರಾಗಿರಿ ಚಂದವಾಗಿ ಹೇಳುವಂತವರಾಗಿರಿ ಚಂದವಾಗಿ ಹೇಳುವಂತವ ನಾವು ಹೇ ಮಕ್ಕಳಿರ ಅದು ಏನಿರುವುದು ಚಂದವಾಗಿ ತಿಳಿಸಿ ಹೇಳುವಂತವರಾಗಿರಿ ದುರ್ಗಾಸೂರ ರಕ್ತದಂತ ಸೂರ ಭೀಮದೈತ ಸೂರನ್ನು ಸಂವರಿಸಿ ನಮ್ಮನ್ನು ಕಾಪಾಡಮ್ಮ ಜನನಿ ತ್ರಿಲೋಕ ಭಾವನೆ ಅಮ್ಮ ಲಲಿತಾಂಗಿನಿಯರೇ ಆ ಮಂಗಲ ಮುಂಡಗಂಡರನ್ನು ಚಕ್ಕನೆಯನ್ನ ಕರದಲ್ಲಿರುವ ಶರಜಾಲದಿಂದ ಆಡಂಬರಕರ ಮಸ್ತಕವನ್ನು ತೆಗೆದು ಗಿರ್ರ ತಿರುವಿದರ ಮಂಡಲಕ್ಕೆ ಒಗಿವೆನು ನಿಮಗೆ ಬಹು ಸಂಭ್ರಮವನ್ನು ಕೊಡುವೆನು ಮಕ್ಕಳಿರ ಎನ್ನ ಭಕ್ತಾದಿಗಳಿರ ಆಹೋ ಜಗನ್ಮಾತ ಎಲ್ಲರ ತಾಯಿ ನೀನೆ ದಾಕ್ಷ ಗಿರಿಗಳು ಮುಂಡರಾದ ಸೂರ ರಕ್ಕದೈತ ಸೂರ ಭೀಮದೈತ ಸೂರ ನಮ್ಮ ನಡೆದು ಸೆರೆಮಣಿಯಲ್ಲಿ ಆಗಿರುವರು ಅವರನ್ನು ಸಂಭರಿಸಿ ನಮ್ಮನ್ನು ಕಾಪಾಡಮ್ಮ ತಾಯಿ ಮಮ್ಮಾಯಿ ಮಕ್ಕಳಿರ ಆ ರಕ್ಕಸರ ಶಿರಚ್ಛೇದ ಮಾಡುವುದು ಖಂಡಿತ ನೀವೇನು ಭಯಗ್ರಸ್ತರಾಗಬೇಡಿರಿ ಇಕೋ ಎನ್ನ ಅಭಯಹಸ್ತವನ್ನು ನಿಮ್ಮ ಮಸ್ತಕದ ಮೇಲೆ ಇಡುವೆನು ಮಕ್ಕಳಿರ ಎನ್ನ ಭಕ್ತಾದಿಗಳಿರ ದೇವೇಂದ್ರನೇ ನೀನು ನಿನ್ನ ದೇವದರು ಸರ್ವರು ನಿಮ್ಮ ಪಟ್ಟಣಗಳಲ್ಲಿ ಸಂತೋಷದಿಂದ ಇರುವಂತವರಾಗಿರಿ ಮುಂದಿನ ಯತ್ನವೇ ಎನ್ನಲಾಗಿರುತ್ತದೆ ಮಗನೇ ನಿಮ್ಮ ಶತ್ರುಗಳ ಕುತ್ತಿಗೆಯನ್ನು ಕತ್ತರಿಸಿ ಮಗ್ಗಜಮಣಿಯರಾದ ನಿಮ್ಮ ಸತಿಯರ ಮುತ್ತೈದತನಕ್ಕೆ ಬಹು ಮಂಗಲವನ್ನು ಉಂಟು ಮಾಡುವೆನು ಮಕ್ಕಳಿರ ಎನ್ನ ಭಕ್ತಾದಿಗಳಿರ
ರಕ್ಕಸರು ಶಮನವತಿ ಪಟ್ಟಣಕ್ಕೆ ಹೋಗಿ ಹೌದಮ್ಮ. ದಾಳಿಯನ್ನು ಇಡುವರಂತೆ. ಹೌದು. ಅದರ ಪ್ರಯುಕ್ತ ದುರ್ಗಸೂರನು ಬರುವ ಮಾರ್ಗದಲ್ಲಿ ಕುಳಿತು ಅವರನ್ನು ಸಂಹರಿಸುವುದಕ್ಕೆ ಹೋಗೋಣ. ಈ ಸಾರಥಿ ತಡ ಮಾಡದೆ ರಥವನ್ನು ಶೃಂಗರಿಸು. ಈ ಸಿಂಹರಾಜನೇ, ರಕ್ಕಸರ ಒಡೆಯರನ್ನು ಸಂಹರಿಸಿ ಎನ್ನ ಭಕ್ತರಿಗೆ ಸಂತೋಷವನ್ನು ಉಂಟು ಮಾಡುವುದಕ್ಕೆ ನೀನು ಸಿಂಹ ಗರ್ಜನೆಯನ್ನು ಮಾಡು. ಈ ಭುವನ ಬ್ರಹ್ಮಾಂಡವು ಬಿರ್ರನೆ ಬಿರಿಯುವಂತೆ ನಾನು ವೀರ ಬೊಬ್ಬೆಯನ್ನಿಡುತ್ತೇನೆ. ನೀನು ಮಾತ್ರ ಎನ್ನ ಸನ್ನಿಧಿಯಲ್ಲಿ ಇರುವಂತವನಾಗು. ಸಿಂಹರಾಜನೇ, ಮೃಗರಾಜನೇ. ನಮ್ಮ ಅಗ್ರಜನ ಹಪ್ಪಳ ಆಗಿರುವುದು. ನೀವು ಶಮನವತಿ ಪಟ್ಟಣಕ್ಕೆ ಹೋಗಿ ಆ ಬಂಡ ಯಮನನ್ನು ಅವನ ಹೆಂಡತಿ ಆದ ಶಾಮರಿಯನ್ನು ಸರಸ್ಸರನೇ ತರುವಂತರಾಗಿ ಈಗಲೇ ಸೂರನೇ ಈ ಸಾರಥಿ ಆ ಬಂಡದೇವಿ ತಗೊಳ್ಳೋದರ ಸಾರಥಿ ನಿನ್ನ ನಮಗಿತಗಳು ಈ ತಿಲಕರಣ್ಯದಲ್ಲಿ ಏಕಾಂಗಿತವಾಗಿ ಕುಳಿತರೆ ಬಗೆದಾವುದು. ನನಗೆ ಚೆನ್ನಾಗಿ ತಿಳಿಸು. ಇಲ್ಲದಿದ್ದರೆ ನಿನ್ನ ಜಡಮುಡಿಯನ್ನು ಹಿಡಿದು ನಮ್ಮ ರಾಜನ ಬೆಲೆಗೆ ಎಳೆದುಕೊಂಡು ಹೋಗ. ಸಿಂಹರಾಜನೇ, ನೀನೇನು ಚಿಂತಿಸಬೇಡ, ಅವನನ್ನು ನಾನು ನೋಡಿಕೊಳ್ಳುವೆನು. ಸಿಂಹರಾಜನೇ, ಮೃಗರಾಜನೇ, ಬಂಡ ಇದಕ್ಕೆ ನಾನೊಂದು ಹೇಳುವೆನು, ಚಂದವಾಗಿ ಕೇಳುವಂತ ಸ್ವರ್ಗ ಮರ್ತ್ಯ ಪಾತಾಳ ಈ ಮೂರು ಲೋಕಗಳಿಗೆ ನಾನೇ ಪರಬ್ರಹ್ಮಾಣಿ ಪರದೇವಿ ಎಂದು ಕರೆಯುವುದು. ಪರಂಪರವಾಗಿ ಇದೇ ಅಡವಿ ಅರಣ್ಯದಲ್ಲಿ ವಾಸ ಮಾಡುತ್ತಿರುವೆನು. ತಿಳಿಯದಿರು, ಮರೆಯದಿರು. ಇದುವರೆಗೂ ಪರ ಪುರುಷರ ಮುಖಲೋಚನವು ಸಹ ಇಲ್ಲದಾಗಿರುವುದು. ಈ ರಕ್ಕಸ, ನೀನುದಾರು, ನಿನ್ನ ಹೆಸರು ಏನು? ಎನ್ನನ್ನು ತಡವಿದ ಕಾರಣವೇನು? ಈ ಅಡವಿಯಲ್ಲಿ ನಾನೊಬ್ಬಳೇ ಸಂಚಾರ ಮಾಡುತ್ತೇನೆ. ಎನ್ನ ಗೊಡವಿ ನಿನಗೆ ಯಾತಕ್ಕೆ ಬೇಕು? ಬಣ್ಣ ನಾನು ಶಮನವತಿ ಪಟ್ಟಣಕ್ಕೆ ಹೋಗಬೇಕಾದರೆ ರಾಜನಾದ ದುರ್ಗಸನು ನನಗೆ ಆಜ್ಞೆ ಮಾಡಿರುವನು. ನಾನು ಹೋಗುವ ಮಾರ್ಗದಲ್ಲಿ ಯಾತಕ್ಕೆ ಕುಳಿತಿರುವೆ? ಯುದ್ಧಕ್ಕೆ ಬಾ ನಾರಿ. ಯುದ್ಧಕ್ಕೆ ನಾರೇ ಮಧ್ಯ ಮಾಂಸವನ್ನು ತಿನ್ನುವ ರಕ್ತದಾನವ ಎನ್ನನ್ನು ಸತಿ ರಂಬೆಯನ್ನು ತಿಳಿದಿರುವೆಯ ಹಾಗೆ ನಿನ್ನನ್ನು ಇದೇ ಕಡಗದಿಂದ ಕಡಿದರೆ ನಿನ್ನ ಅಣ್ಣನಾದ ದುರ್ಗಾಸುರನಿಗೆ ನಿನ್ನ ಸುದ್ದಿ ಸಹ ಮುಟ್ಟಿಸುವರಿಲ್ಲ. ನಿನ್ನನ್ನು ಒದ್ದು ಕೆಡವಿ ಈ ಧರಣಿ ಮಂಡಲದೋಳು ನಿನ್ನ ಹೆಸರು ಇಲ್ಲದಂತೆ ಮಾಡುವೆನು. ಮೂರ್ಖ ಎತ್ತರವಿಲ್ಲದೆ ತುಚ್ಛ ಮಾತನ್ನು ಆಡಬೇಡ. ಜಾಗ್ರತೆಯಿಂದ ಯುದ್ಧಕ್ಕೆ ಸಿದ್ಧರ ಈ ರಕ್ಕಸವನ ನಿನ್ನೆಯ ಕರ್ಕಶ ಮಾತುಗಳನ್ನು ಕೇಳಿ ಎನ್ನ ಹೊಟ್ಟೆಯಲ್ಲಿ ಕೋಪವು ದಗತ್ತಗನೆ ಉರಿಯುತ್ತಿರುವುದು. ಈ ಬಂಡ ಕಟುಗ್ರ ಪರಬ್ರಹ್ಮಾಣಿ ಮೂರ್ತಿಗೆ ನಿಷ್ಠೂರದ ಮಾತುಗಳನ್ನು ಆಡಿದರೆ ನಿನ್ನನ್ನು ಕಳೆದು ಬಿಡುವನು. ಬಂಡ ಸಾರಥಿ, ಈ ದಾರುಣಾಕ್ಷನು ಎನ್ನ ಕೈಯಲ್ಲಿ ಮರಣ ಬಂದಿದನು. ಇವನನ್ನು ಸಪ್ತ ಸಮುದ್ರದ ಆಚೆಗೆ ಸಾಕಿ ಬರುವಂತವನಾಗು. ಅಷ್ಟೇ ಮಾಡಮ್ಮ. ಈ ಸಾರಥಿ ಎನ್ನ ಮಕ್ಕಳನ್ನು ಬೇಗನೆ ಕರೆದುಕೊಂಡು ಬರುವಂತವನಾಗು. ಈಗ ವಿವೇಕ
ಭೂಪತಿಯೇ, ನಿಮ್ಮ ಮಂತ್ರಿಯಾದ ಧಾರಣಾಕ್ಷನು ಅಮ್ಮನವರ ಬಾಯಿಗೆ ತುತ್ತಾದನು. ರಾಜ ನತಕಲ್ಪ ಭೋಜ. ಅಯ್ಯೋ ಶಿವ ಶಿವ, ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಎನ್ನ ಒಡ ಹುಟ್ಟಿದ ಅನುಜನನ್ನು ಆ ದೇವಿ ತುತ್ತು ಮಾಡಿ ನಿಂಗೆ ನಿಲ್ಲಿಸಿದಳೆ. ಯಾಕೆ ಅಹೋ ದುರ್ಗಾಸುರ ಭೂಪತಿಯೇ, ನಿಮ್ಮ ಮಂತ್ರಿಯಾದ ಧಾರಣಾಕ್ಷನು ಅಮ್ಮನವರ ಬಾಯಿಗೆ ತುತ್ತಾದನು. ರಾಜ ನತಕಲ್ಪ ಭೋಜ. ಅಯ್ಯೋ ಶಿವ ಶಿವ, ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಎನ್ನ ಒಡ ಹುಟ್ಟಿದ ಅನುಜನನ್ನು ಆ ದೇವಿ ತುತ್ತು ಮಾಡಿ ನಿಂಗೆ ನಿಲ್ಲಿಸಿದಳೆ. ಯಾಕೆ ಎನ್ನ ಮಂತ್ರಿಯಾದ ಯಮರಾಜರನ್ನು ಕರೆದುಕೊಂಡು ಬರಬೇಕಾಗಿದ್ದ ತಮ್ಮನಾದ ಬ್ರಹ್ಮರಾಜರನೇ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಶಮಲಗಿರಿ ಪಟ್ಟಣದಲ್ಲಿ ಮಕ್ಕ ಮಾರಿಯಂತಿರುವ ದೇವಿಯು ಧರ್ಮರಾಜರನ್ನು ತುತ್ತು ಮಾಡಿ ನಿಂಗೆ ನೀರು ಕುಡಿದಳು. ತಮ್ಮ, ನೀನು ತಡ ಮಾಡದೆ ಶಮಲಗಿರಿಗೆ ಹೋಗಿ ಸಿಂಹಾಸನ ಜಡಮುಡಿ ಅಮ್ಮ ಹಿಡಿದು ನನ್ನ ಸನ್ಮುಖಕ್ಕೆ ದರದ್ದರನೆ ಎಳೆದು ತರಬೇಕು. ಅಣ್ಣ, ನೀನು ಹೇಳಿದ ಪ್ರಕಾರ ಬಂಡದೇವಿಯವರ ಎಲ್ಲಿಗೆ ಮತವನ್ನು ಹೊಡೆಯುವಂತ ಸಾರಥಿ ನಮ್ಮ ದಾರುಣಾಕ್ಷರನನ್ನು ಸವಾರ ಮಾಡಿದನೆಂದು ಗರ್ಭದಿಂದ ಇರಬೇಡ, ನಿನ್ನನ್ನು ದರದ್ದರ ಎಳೆದುಕೊಂಡು ಹೋಗೋಣ ನಾರಿ. ತುಡುಕಿನಿಂದ ಎನ್ನನ್ನು ಮುಟ್ಟಲಿಕ್ಕೆ ಬಂದಿರುವೆಯಾ? ಎನ್ನನ್ನು ದರದ್ದರನ್ನು ಎಳೆದುಕೊಂಡು ಒಯ್ಯುವುದಕ್ಕೆ ನಿನ್ನ ಪಾಲಿಗೆ ಸತೀರನ್ನು ಎಂದು ತಿಳಿದಿರುವೆಯಾ? ಹಾಗೆ ನಿಮಗೆ ಕೇಡು ಬಂದಿದ್ದೆನ್ನಿದ್ದೀವಿ. ನಿಮ್ಮಂತ ಎಣ ತಿನ್ನುವವರಿಗೆ ನಾನು ಶರಣಾಗತಿ ಆಗಬಲ್ಲಲೇ ಹೇಗೆ? ಈ ರಕ್ಕಸ ಅವನಿಗೆ ಆದ ಸ್ಥಿತಿಯು ನಿನಗೂ ಆಗುವುದು. ಜಾಗೃತಿಯಿಂದ ಯುದ್ಧ ಕಲಿಯು. ಬಂಡ ಸಭಿಕರೇ, ನಿಮಗೆ ತಿಳಿಸುವುದೇನೆಂದರೆ ಇದೇ ಗ್ರಾಮದಲ್ಲಿರ್ತಕ್ಕಂಥ ದೇವಿ ಎಂಬ ಸ್ತ್ರೀಯೇ ಕೊಳ್ಳರಾದ ದೇವತರ ಮಾತು ಕೇಳಿ ನಮ್ಮ ದಾರುಣಾಕ್ಷನನ್ನು ಕೊಂದೆಯಾ? ಅದರ ಸಂಗತಿ ಹೇಳಿದರೆ ಒಳ್ಳೆದಾಯ್ತು. ಇಲ್ಲದಿದ್ದರೆ ಇದೇ ಗದೆಯಿಂದ ನಿನ್ನ ನೊದೆ ಮಾಡುವೆನು. ನಿನ್ನ ಸಿಹಿಯಾದ ಮಗ್ಗೆಲುಬುಗಳನ್ನು ಪುಡಿ ಪುಡಿ ಮಾಡುವೆನು. ನನ್ನ ಸೌಭಾಗ್ಯವನ್ನು ಹಾಳು ಮಾಡುವೆನು. ಸಿದ್ಧರಾಗ ನಾರ್ಯ ಸಕ್ಕಿದ ರಕ್ಕಸನಾದ ಬ್ರಹ್ಮರಾಸುರನೇ, ನಿನ್ನನ್ನು ಗಕ್ಕನೆ ಇಡೇ ತ್ರಿಶೂಲನಂತೆ ತಿವಿದು ನಿನ್ನ ದೃಕ್ಕುಗಳನ್ನು ಉದರಿಸಿ ಬಿಡುವನು. ನಿನ್ನ ಪಕ್ಕೆಲುಬುಗಳನ್ನು ಮುರಿಯುವಂತೆ ಇದೇ ಕಡೆಯಿಂದ ಒಕ್ಕಲಿಕ್ಕಿ ಈ ಚಕ್ರದಿಂದ ನಿನ್ನ ಶಿರವನ್ನು ಅರಿದು ಮುರಿಸುವೆನು. ಈ ರಕ್ಕಸ, ಈ ದುರ್ಗ ದೇವಿಯ ಕೂಡ ಕಾದಾಡಿ ಗೆಲ್ಲುವಿಯ ಮೂರ್ಖ ಪಸುವೆ. ಸುಮ್ಮನೆ ಕೊಂಬು ಕಿತ್ತಿದ ಚಿಕ್ಕ ಮೇಕೆಯಂತೆ ಯಾತಕ್ಕೆ ಒದರುವೆ? ತಡ ಮಾಡದೆ ಯುದ್ಧ ಕೆಳಲು ಬಣ್ಣ ಆಯಿಸುವ ನಿನ್ನ ಗುಣ. ಈ ಕಷ್ಟ ಮುಂದೆ ನಾನು ಹೆಣ್ಣು ಬಾಲ ಎಂದು ಕೈದರೆ ನನ್ನ ಮೇಲೆ ಹಾರಿ ಹಾರಿ ಬರುವೆ. ಸಿದ್ಧರಾಗ ನಾರಿ ನಿನ್ನ ಪಕ್ಕಲು ಪಟ ಪಟನ ಮುರಿದು ನಿನ್ನ ನೆತ್ತಿ
ಚಿಪ್ಪುಗಳನ್ನು ಪಟ ಪಟನೆ ಮುರಿದು ಇಂದು ಭೂತಾಳಿಗಳಿಗೆ ಹುಲ್ಲುಟ್ಟು ದೇವಂತೆ ಮಾಡುವರು. ಅಮ್ಮ ನಾರಾಯಣಿ ವೇದ ಪಾರಾಯಣಿ ಸುರಮಣಿ ನಿತ್ಯ ಚಿಂತಾಮಣಿ ತಾಯಿ ದುರ್ಗಾಸೂರ ರಕ್ತದಂತ ಸೂರರನ್ನು ತ್ರಿಶೂಲದಿಂದ ಕರಕರನ ತಿರುಗಿ ಮಾರದು ಸುಖವನ್ನು ಉಂಟು ಮಾಡಮ್ಮ ತಾಯಿ ಸಂಪ್ರದಾಯ. ಅಮ್ಮ ತಾಯಿ ಈ ರಕ್ಕಸರನ್ನು ಸಂಹರಿಸಿದ ಹಾಗೆ ಉಳಿದ ರಕ್ಕಸರನ್ನು ಸಂಹರಿಸಿ ನಮಗೆ ಸುಖವನ್ನು ಉಂಟು ಮಾಡು ತಾಯಿ ಸಂಖ್ಯಪದಾಯಿ. ನಾರಾಯಣಿ ವೇದ ಪರಾಯಣಿ ಮಹೇಶ್ವರಿ ಸಾಕ್ಷಾತ್ ಮಹಿಮೆಯನ್ನು ಉಳಿಸಲು ಆದಿಶೇಷನಿಗೂ ಅಸಾಧ್ಯ. ತ್ರಿಶೂಲದಿಂದ ಆ ರಕ್ಕಸರನ್ನು ಸಂಹರಿಸಿ ನಮ್ಮನ್ನು ಕಾಪಾಡಮ್ಮ ಜನನೇ ತ್ರಿಲೋಕ ಪಾವತಿ. ನಮ್ಮ ಸಾಕ್ಷಿಯಾದ ದುರ್ಗಾದೇವಿ ಮುಂತಾದ ಪಾಡಜಾತಗಳಿಂದ ನಮ್ಮ ತಾಯಿ ಚೊಕ್ಕದಾಯಿ. ಮಕ್ಕಳಿರ ನಿಮಗೆ ಜಯವಾಗಲಿ, ಮಂಗಲವಾಗಲಿ, ಶುಭವಾಗಲಿ. ನೀವೇನು ಭಯಗ್ರಸ್ತರಾಗಬೇಡಿರಿ. ಈ ರಕ್ಕಸರನ್ನು ಸಂಹರಿಸಿದ ಹಾಗೆ ಎಣ್ಣೆ ಉಳಿದ ರಕ್ಕಸರನ್ನು ಸಂಹಾರ ಮಾಡಿದನು. ನೀವೇನು ಭಯಗ್ರಸ್ತರಾಗಬೇಡಿರಿ. ನೀವು ಸ್ವಚ್ಛದಿಂದ ಎನ್ನ ಸನ್ನಿಧಿಯಲ್ಲಿ ಇರುವಂತವರಾಗಿರಿ. ಮಕ್ಕಳಿರ ಎನ್ನ ಭಕ್ತಾದಿಗಳಿರ. ನಿಮ್ಮ ತಮ್ಮನಾದ ಬ್ರಹ್ಮರಾಸುರನನ್ನು ಆ ಮಾದೇವಿಯು ತುತ್ತು ಮಾಡಿ ನುಂಗಿ ನೀರು ಕುಡಿದಳು. ರಾಜ ನತಕಲ್ಪ ಭೋಜ. ಅಯ್ಯೋ ಶಿವ ಶಿವ ಸಿದ್ಧರ, ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಎಲ್ಲ ಒಡ ಹುಟ್ಟಿದ ಜನರನ್ನು ಎಲ್ಲವಾದರು. ಆ ದೇವಿಯನ್ನು ನಾನು ಏನು ಮಾಡಲಿ? ಎನ್ನ ಭುಜಬಲ ಪರಾಕ್ರಮನಾದ ಭೀಮದೈತನನ್ನು ತಡಬಾರದೆ ಕರೆದುಕೊಂಡು ಬರುತ್ತ ನಾವು ಸೇವಕ ಬ್ರಹ್ಮರಾಸುರನನ್ನು ಮಕ್ಕ ಮಾರಿ ಅಂತಿರುವ ದೇವಿಯು ಮುದ್ದು ಮಾಡಿ ನಿಂಗೆ ನೀರು ಕುಡಿದಳು. ತಮ್ಮ, ನೀನು ತಡ ಮಾಡದೆ ಸಮಲಗಿರಿಗೆ ಹೋಗಿ ಮುಂಡೆ ಘಾತಕಿಯನ್ನು ಎಡಮುಡಿಯ ಬುದ್ಧಿ ಅವಳ ಸಿಂಹಾಸನವು ಒತ್ತೆ ಕಡವೆ ಅವಳ ಮುಂಡೆ ಕೂದಲನ್ನು ಹಿಡಿದು ಅವಳ ಸನ್ನಿಧಿಗೆ ತರತರನೆ ಎಳೆದು ತರುವಂತ ಇದೇ ನಿನ್ನ ಧರ್ಮ. ನೀನು ಹೇಳಿದ ಪ್ರಕಾರ ನೀನು ಹೇಳಿದ ಪ್ರಕಾರ ಆ ಬಂಡ ದೇವಿಯ ಬಳಿಗೆ ರಥವನ್ನು ಮಾಡಿ ಸಾರಥಿ ನಮ್ಮ ಮಂತ್ರಿಗಳಾದ ಧರ್ಮರಾಕ್ಷಸೂರ ಭ್ರಮರಾಸುರ ಮಿಕ್ಕಿದ ವೈರಿಗಳನ್ನು ಕೊಲ್ಲಲಿಕ್ಕೆ ಕಾರಣವೇನು? ಬಂಡ ದೇವತರು ನಿಮ್ಮ ಚಿಕ್ಕಪ್ಪನ ಮಕ್ಕಳೇ ಯಾಕೆ ಅಂತ ಘಾತಕತನ ಮಾಡಿದೆ? ನಿನ್ನ ಮನಸ್ಸಿನೊಳಗೆ ಹೇರಿರುವುದು ಹೇಳು. ಬಂಡ ಇದೇ ಕಡ್ಕದಿಂದ ನಿನ್ನ ಹಲ್ಲುಗಳನ್ನು ಮುರಿಯು, ಪಟ್ಟಣವು ಸಡಿಲಿಸುವೆನು, ಮೊದಲಕ್ಕೆ ಹಾಕುವೆನು.
ತೀರಿಸುವುದಕ್ಕೆ ನಿನ್ನ ವಂಶವನ್ನು ನಿರ್ವಂಶ ಮಾಡಲಿಕ್ಕೆ ಬಂದಿರುವೆನು. ಈ ರಕ್ಕಸ ಕಂಡ ಕಣ್ಣಂತೆ ಬೊಗಳಬೇಡ. ನಿನ್ನ ಒಡಲನ್ನು ಒಡೆದು ಎನ್ನ ಅಡಿಗಳ ಅಂಗುಷ್ಟನಿಂದ ತಿರುಗಿ ದರ ಮಂಡಲಕ್ಕೆ ಒಗಿದನು. ಬಂಡ ಆಯ್ದು ನಿನ್ನ ರುಂಡ. ಅಮ್ಮ ತಾಯಿ ನನ್ನ ನಾಳೆ ಎದೆಗೆ ಅಪ್ಪಣೆಯನ್ನು ದಯಪಾಲಿಸು. ಈ ಚೂಳಲಕ್ಕ ಶರವನ್ನು ಅರ್ದು ಬಿಡು ಶರಣಿ ತುಯಿಲಕ ಭಾವನೆ. ಸಿಂಹರಾಜನೇ, ನೀನೇನು ಚಿಂತಿಸಬೇಡ. ಅವನ ಹೊಟ್ಟೆಯಲ್ಲಿರುವ ಕರಳವನ್ನು ಅಣಿದು ನಿನ್ನ ಕೊರಳಿಗೆ ಮಾಂಗಲ್ಯ ಮಾಲವನ್ನು ಹಾಕುವೆನು. ನೀನೇನು ಚಿಂತಿಸಬೇಡ ಮಗನೇ, ಭಾಗ್ಯ ಸಂಪನ್ನನೇ. ಬಂಡ ಕಂಡ ಕಂಡವ್ರಿಗೆ ಯಾರು ಭಗವಾನ ಮುಂದೆ ಕೂದಲು ಮಾಡಿಸೋಣ. ತಿಂದು ದುಷ್ಟರಂತೆ ಎಚ್ಚರ ಬಿಡದೆ ದುಷ್ಟ ಬಾಧೆಗಳನ್ನು ಆಡಬೇಡ. ನಿನ್ನನ್ನು ಇದೇ ಕರ್ಕದಿಂದ ಕಡಿದು ಬಿಸಾಕನ್ನು ಬಂಡ ಸಾರಥಿ ಇವನ ಹೆಣವನ್ನು ಈ ಸಾರಥಿ ಈ ಭೀಮ ದೈತ್ಯನ ಹೆಣವನ್ನು ಸಪ್ತ ಸಮುದ್ರದ ಆಚೆಗೆ ಬಿಸಾಕಿ ಬರುವಂತವನಾಗು. ಭೂಪತಿಯೇ, ನಿಮ್ಮ ತಮ್ಮನಾದ ಭೀಮದೈತ ಸೂರ್ಯನನ್ನು ದೇವಿಯ ಬಾಯಿಗೆ ತುತ್ತಾದನು ರಾಜ. ಅಯ್ಯೋ ಶಿವ ಶಿವ, ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಇಲ್ಲ ಸಾರಥಿ, ಎನ್ನ ಒಡ ಹುಟ್ಟಿದ ನಿಜರು ಎತ್ತವಾದರು. ಅವಳನ್ನು ನನ್ನ ಅನಿಜರನ್ನು ಕೊಂದು ಆ ದೇವಿಯು ವಿಜೃಂಭಣೆಯಂತೆ ಮೆರೆಯುತ್ತಿರುವಳು. ಇಲ್ಲ ಸಾರಥಿ, ನಾನು ಏನು ಉಪಾಯವನ್ನು ಮಾಡಬೇಕು? ಮಾರ್ಯ ದೇವಿಯ ಪಕ್ಕವನ್ನು ಮುರಿಯಲಕ್ಕೆ ಎನ್ನ ಭುಜಬಲ ಪರಾಕ್ರಮನು ದೇವತರ ಗುಂಡಿಗೆ ಎಮ್ಮ ಗುದ್ದುವ ರಕ್ತದಂತನನ್ನು ಕರೆದುಕೊಂಡು ಬರುವಂತ ನಾವು ಸಾರಥಿ ಅತಿ ಜಾಗ್ರತೆ. ರಕ್ತದರ ಕುಲಕ್ಕೆ ತೇಜದ ತಪ್ಪುವ ದುರ್ಗಸುರ ಮಹಾರಾಜನೇ, ನನ್ನನ್ನು ಸಾರಥಿ ಕೊಟ್ಟು ಕಳಿಸಿರುವ ಕಾರಣ ಏನಿರುವುದು ನನ್ನ ಹೋಗಿ ಹೇಳೋದು ರಾಜ ರವಿಕೋಟಿ ತೇಜ. ತಮ್ಮ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ನಮ್ಮ ಒಡಬಿಟ್ಟಿದ ಅನುಜರು ಕಾರಣಾಸನನ್ನು ಬ್ರಹ್ಮರಾಸುರನನ್ನು ನಮ್ಮ ಭುಜಬಲ ಪರಾಕ್ರಮನಾದ ಭೀಮದೈತರನ್ನು ಮಕ್ಕ ಮಾರಿಯಂತಿರುವ ದೇವಿಯು ತುತ್ತು ಮಾಡಿ ನಿಂಗಿ ನೀರು ಕುಡಿದಳು. ತಮ್ಮ, ಅವಳ ಜಡಮುಡಿಯಮ್ಮ ಹಿಡಿದು ನಮ್ಮ ತಿಲಕರಣಕ್ಕೆ ಎಳೆದು ತರಬೇಕು ತಮ್ಮ. ಇದೇ ನಿನ್ನ ಧರ್ಮ. ತಮ್ಮ, ನಿನ್ನ ಹಬ್ಬದ ಪ್ರಕಾರ ಹೋಗಿ ಆ ಬಣ್ಣ ನಾರ್ಯ ಜಡಮುಡಿಯಮ್ಮ ಹಿಡಿದು ಮಾರಿಯಂತೆ ತೋರುವ ಆ ಸಿಂಹದ ಕಾಲುವನ್ನು ಹಿಡಿದು ಅಂತ ರಚ್ಚಕ್ಕೆ ಹೊಡೆದು ಬಿಡುವೆನು. ಅಪ್ಪಣೆಯನ್ನು ಕೊಡು ರಾಜ. ತಮ್ಮ, ನೀನು ತಡ ಮಾಡ ಹೋಗಿ ಅವಳ ಜಡಮುಡಿಯಮ್ಮ ಹಿಡಿದು ದರದ್ದರನ್ನೇ ಎಳೆದು ತರುವಂತ ತಮ್ಮ. ರಕ್ತ ಧರ್ಮ. ಈ ಸಾರಥಿ ಆ ಬಂಡ ದೇವಿ ಇರೋ ಸ್ಥಳಕ್ಕೆ ರಥವನ್ನು ಹೊಡೆಯುವ ಸ್ಥಳಕ್ಕೆ ಈಗ ಹೋಗಿ ಬೇಗ. ಈ ನಾರಿ ನಮ್ಮ ಬಲವನ್ನು ಹಾಳು ಮಾಡಿ ಚಿತ್ತದಿಂದ ಮೆರಿತಿರಿಯಲ್ಲ, ನನಗೆ ಪತಿ ಉತ್ತರವನ್ನು ಕೊಡು. ಇಲ್ಲದಿದ್ದರೆ ಇದೇ ಖಡ್ಗದಿಂದ ನನ್ನ ಒಡಲನ್ನು ಸೀಳಿ ನಮ್ಮ ರಾಕ್ಷಸರ ಕುಲಕ್ಕೆ ಹಬ್ಬದ ಊಟವನ್ನು ಉಣಬಡಿಸುವೆನು. ಹೇಳುವಂತ ನೀಚ ಮುಂಡಿ. ಈ ರಕ್ಕಸ ಸೊಕ್ಕಿನಿಂದ ಯಾತಕ್ಕೆ ಹೋದಿರುವಿ? ಈ ಬಂಡ ಎನ್ನನ್ನು ದಾರೆಂದು ಕೇಳುವೆಯಾ? ದೃಷ್ಟ ನಿಗ್ರಹ ಶಿಷ್ಟ ಪರಿಪಾಲಕಳಾದ ದುರ್ಗಾದೇವಿ ಎಂದು ಈ ಕುಮ್ಮಿನಿಯೋಳು ಪ್ರಸಿದ್ಧ ನಾಮದಿಂದ ಕರೆಯುವರು. ಈ ರಕ್ಕಸ ದೇವತರನ್ನು ಬಾಧೆಗೊಳಿಸಿದ ಅದಮರನ್ನು ಸೊಲ್ಲುವುದಕ್ಕೆ ಬಂದಿರುವನು. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲು. ಬಂಡ ಆರಿಸುವ ನಿನ್ನ ಋಣ. ನಮ್ಮ ಅನುಜರಾದ
ಚಾಣಕ್ಯ ಸೂರ, ಭ್ರಮರ ಸೂರ, ಭೀಮದೈತ್ಯ ಸೂರರನ್ನು ಮಿಕ್ಕಿದ ಪರಾಕ್ರಮಿಗಳನ್ನು ಕೊಂದು ಗರ್ಭದಿಂದ ಮೆರೀತಿರುವೆಯಾ? ನಿನ್ನ ಸಿಂಹದ ಹೊಟ್ಟೆ ಕಣ್ಣು ಕಚೀಳಿ ಅವನ ಕರುಳುಗಳು ನಾನು ಮಾಡಿ ಹಾಕಿಕೊಳ್ಳುತ್ತೇನೆ. ಜಾಗ್ರತೆಯಿಂದ ಇದ್ದಕ್ಕೆ ನೀನು ನೂರು ಮಾಡಿ ಮಗನ ಕಟಾಳಿ. ಈ ಮೂಡನ್ನು ಆಡುವ ನುಡುಗಳನ್ನು ಕೇಳಿ ಹೊಟ್ಟೆಯಲ್ಲಿ ಬೆಂಕಿಟ್ಟಂತೆ ಆಗಿರೋದು. ಈ ರತ್ನದಂತ ಸುರನನ್ನು ಶನಮಾತದಲ್ಲಿ ನುಂಗಿ ನೀರು ಕುಡಿದ ಹೆಣ್ಣು ನನ್ನನ್ನು ಯಮಪಾಟನಿಗೆ ಹತ್ತುವೆ. ತಡ ಮಾಡದೆ ಅಪ್ಪನನ್ನು ಕೊಡು. ಸಂಹಾರ ಮಾಡುವ ತಾಯಿ ಸಾಕಿದ ತಾಯಿ. ಈ ರಕ್ಕಸ ದುಷ್ಟ ರಕ್ಕಸರನ್ನು ಕುಟ್ಟಿ ಯಮಪಟ್ಟಣಕ್ಕೆ ಅಟ್ಟಿದ ದಿಟ್ಟಳಿಗೆ ಕೆಟ್ಟ ಮಾತುಗಳನ್ನು ಆಡುವೆಯಾ? ಈ ರಕ್ಕಸನವ ಇದೇ ದಿಟ್ಟತರ ಕಡಗದಿಂದ ನಿನ್ನ ನೆತ್ತಿ ಕೈವನೆಂದು ಎನ್ನ ಕರದಲ್ಲಿ ಹಿಡಿದಿರುವ ಖಡ್ಗವು ಪರಪ್ಪನೆ ಮಿಂಚುತ್ತಿರುವುದು. ಇದರ ಅರಿವಿಗೆಯು ನಿನ್ನಲ್ಲಿ ಇದೆಯೋ ಇಲ್ಲವೋ ಎಂದು ತಿಳಿ ನಿನ್ನನ್ನು ಕುಟ್ಟಿ ನಿನ್ನ ಪಕ್ಕೆಲುಬುಗಳನ್ನು ಪಟಪಟನೆ ಮುರಿದು ನಿಡಿನ ತಡ ಮಸ್ತಕದವಳು ದಿಟ್ಟತರದಿಂದ ಕುಡಿಯುತ್ತೇನೆ. ಕೃಷ್ಣ ಮುಂಡೆ ರಕ್ಕಸ ನಿನ್ನ ಮುಂಡೆ ಕೂದಲು ಹಿಡಿದು ನಿನ್ನ ಕಾಲುಗಳನ್ನು ಕಡೆದು ಶ್ರೀಕರಾಗ್ರದಲ್ಲಿ ದರಜ್ಜರನೆ ಹೇಳಿದು ನಮ್ಮ ಅಗ್ರಜನಾದ ದುರ್ಗಾಸುರನಲ್ಲಿಗೆ ಕೊಂಡು ಒಯ್ಯುವನು ನಾರಿ ಮದನ ಕಟಾಳಿ. ಈ ರಕ್ಕಸ ಕಾರ್ಬೂರ ಬೆಟ್ಟಕ್ಕೆ ನಾಯಿಯು ಒದರಿ ಒದರಿ ಹೊಟ್ಟೆ ಉಬ್ಬಿ ಸತ್ತಂತೆ ಯಾತಕ್ಕೆ ಒದರಿವಿ? ಕಟ್ಟೆಯಂತೆ ಯಾತಕ್ಕೆ ಕುಣಿದಾಡಿವಿ? ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲು ಬಂಡ ಆರಿಸು ನಿನ್ನ ರುಂಡ. ಮುಂದೆ ರಾಮದ ಹಾಟವನ್ನು ಸವಿದ ತುಡುಗರಂಡೆ ಎನ್ನ ಮುಡ್ಡ ಇದ್ದಕ್ಕೆ ಸಿದ್ಧನಾದ ನಾರಿ ಮದನ ಕಟಾಳಿ. ಈ ರಕ್ಕಸನವ ಸುರರನ್ನು ಸೆರೆ ಹಿಡಿದು ಪಾಪಾತ್ಮರ ಸೆರೆ ಒಯ್ಯುವ ಮಕ್ಕ ಮಾರಿಯ ಕೂಡ ಸರಸದಿಂದ ವಿರಸದ ಮಾತುಗಳನ್ನು ಆಡಿದರೆ ನಾನು ಭಯಗ್ರಸ್ತಳಾಗುವೆಯ? ಹೇಗೆ ಜ್ಞಾನಿಗಳು ಮಾಡುವ ಯಜ್ಞಾದಿಗಳನ್ನು ಭಂಗ ಮಾಡಿ ಜಪ ತಪಗಳನ್ನು ಕೆಡಿಸಿದ ದುರ್ಮಾರ್ಗರನ್ನು ಕೊಲ್ಲುವುದಕ್ಕೆ ನಾನು ದುರ್ಗ ದೇವಿಯಾಗಿ ಬಂದಿರುವೆನು. ಜಾಗ್ರತೆಯಿಂದ ತಗಲಿಲ್ಲ ಬಂಡ ಈ ಸಾರಥಿ ಈ ರಕ್ಕಸನನ್ನು ಆಚೆಗೆ ಬಿಸಾಕಿ ಬರುವಂತವನಾಗು. ಎನ್ನ ಮಕ್ಕಳನ್ನು ಬೇಗನೆ ಕರೆದುಕೊಂಡು ಬರುವಂತವನಾಗು. ಅಮ್ಮ ಮಾತೆ ಮಲ್ಲಿಗೆ ಇರುವಂತಿಗೆ ಶಾವಂತಿಗೆ ಪಾರಿಜಾತ ಪುಷ್ಪಗಳನ್ನು ತಂದು ಮಂಗಳ ಆರುತಿ ಅಮ್ಮ ಬೆಳಗುವವು. ಅಮ್ಮ ಮಾತೆ ಆ ದುರ್ಮಾರ್ಗನಾದ ದುರ್ಗಾಸುರನನ್ನು ಸಂಹರಿಸಿ ನಮಗೆ ಸುಖವನ್ನು ಉಂಟು ಮಾಡಮ್ಮ ತಾಯಿ, ಸೌಕರ್ಯ ತಾಯಿ. ಅಮ್ಮ ತಾಯಿ ರಕ್ತದಂತ ಸೂರ, ಭೀಮದೈತ್ಯ ಸೂರ, ದಾರನಕ್ಷ, ಭ್ರಮರ ಸೂರರನ್ನು ಸಂಹರಿಸಿದ ಹಾಗೆ ಇನ್ನು ಉಳಿದ ರಕ್ಕಸರನ್ನು ಸಂಹರಿಸಿ ನಮಗೆ ಸುಖವನ್ನು ಉಂಟು ಮಾಡು ಅಮ್ಮ ತಾಯಿ ನಿನ್ನ ಸುಗಂಧ ತರವಾದ ಪಾದಕ್ಕೆ ಮಲ್ಲಿಗೆ ಮುಂತಾದ ಪಾರಿಜಾತ ಹೂಗಳಿಂದ ಪೂಜಿಸುವ ಜನನಿ ತ್ರಿಲೋಕ ಪಾವನಿ. ಅಮ್ಮ ತಾಯಿ ದುರ್ಗಾಸುರನು ಉಳಿದನು ಸಂಹರಿಸಿ ನಮ್ಮನ್ನು ಕಾಪಾಡು ತಾಯಿ ಮಮ್ಮಾಯಿ. ಅಮ್ಮ ಜಗನೇ, ರಕ್ಕಸರು ನನ್ನನ್ನು ಕನಕೆರೆಲ್ಲದೆ ಗೋಳಾಡಿಸಿದಾರಮ್ಮ. ಅವರು ಇಷ್ಟ ಬಂದಂಗೆ ಮಾಡ್ತಾ ಇದ್ರು. ಅವರನ್ನು ಸಮಾರ ಮಾಡಿ ಕಾಯಮ್ಮ ತಾಯಿ ಮಕ್ಕಳಿರ ನೀವೇನು ಭಯಗ್ರಸ್ತರಾಗಬೇಡಿರಿ. ಈ ರಕ್ಕಸರನ್ನು ಸಂಹರಿಸಿದ ಹಾಗೆ ಇನ್ನು ಉಳಿದ ದುರ್ಗಾಸುರನನ್ನು ಸಂಹರಿಸಿ ನಿಮಗೆ ಸಂತೋಷವನ್ನು ಉಂಟು ಮಾಡುವೆನು. ನೀವು ಇದೇ ಕನ್ನಡದಲ್ಲಿ ಕುಳಿತು ಸಂತೋಷವನ್ನು ಪಡುವಂತವರಾಗಿರಿ. ಮಕ್ಕಳಿರ ಎನ್ನ ಭಕ್ತಾದಿಗಳಿರ. ರಕ್ತದಂತ ಸೂರ್ಯನನ್ನು ದೇವಿಯು ಹತ ಮಾಡಿರುವ ರಾಜ ನತಕಲ್ಪ ಭೋಜ
ಅಯ್ಯೋ ಶಿವ ಶಿವ, ನಾನು ಏನು ಮಾಡಲಿ? ಬಂಡ ದೇವಿಯನ್ನು ನಾನು ಏನು ಮಾಡಲಿ? ಎಲ್ಲಿಗೆ ಹೋಗಲಿ? ಐ ಸಾರಥಿ, ಏನಪ್ಪ ಇದಕ್ಕೆ ನಾನೊಂದು ಹೇಳುವ ಚಂದವಾಗಿ ಕೇಳುವಂತ ನಾನು. ಅದೇನಿರೋ ಜಾಗದಿಂದ ತಿಳಿಸುವಂತವನಾಗು. ನಿನ್ನ ಹಣ್ಣನಾದ ದುರ್ಗಾಸುರನ ಬಂದು ಬಗೆ ಬಗೆಯಿಂದ ಬೇಡಿಕೊಳ್ಳುತ್ತಿರುವನು. ಇಲ್ಲ ತಮ್ಮ, ನೀನು ಈ ರೀತಿ ಮೌನವಿದ್ದರೆ ಧರ್ಮವೇನು? ನಿನ್ನ ಬಾಯಿನಲ್ಲಿ ಒಂದು ಮಾತಾದರೆ ಬರಬಾರದೆ. ಇಲ್ಲ ತಮ್ಮ, ಅವಳನ್ನು ನಾನು ಏನು ಮಾಡಲಿ? ಆಹೋ ತಮ್ಮ, ಖಂಡಿತವಾಗಿ ಬಂಡ ಇಂದ್ರನ ಸಂಪತ್ತು ನಮಗೆ ಏನು ಕಾರಣವಾಗಿ ಬೇಕಾಗಿತ್ತು? ಅವನ ಸಂಪತ್ತಿಗೆ ಬೆಂಕಿ ಹಾಕಲಿ. ನಾ ತಮ್ಮ, ಅಷ್ಟ ದಿಕ್ಪಾಲಕರ ಸಂಪತ್ತಿಗೆ ಬೆಂಕಿ ಹಾಕಲಿ. ಇಟ್ಕೊಂಡು ಬಂದೆಲ್ಲಪ್ಪ ಅವಾಗ. ನೀನು ಮಾಡಿದ ಮೇಲೆ ನನ್ನ ಭುಜಬಲ ಪರಾಕ್ರಮಣ ಹೋಯಿತು. ತಮ್ಮ, ಖಂಡಿತವಾಗಿ ಕುಬೇರನ ಸಂಪತ್ತು ನಮಗೆ ಏನು ಕಾರಣವಾಗಿ ಬೇಕಾಗಿತ್ತು? ಅವನ ಸಂಪತ್ತಿಗೆ ಬೆಂಕಿ ಹಾಕಲಿ. ತಮ್ಮ, ಖಂಡಿತ ನೋಡು. ಈ ಸಾರಥಿ, ಮಕ್ಕ ಮಾರಿ ಅಂತಿರುವ ದೇವಿಯ ಪಕ್ಕ ಎಳುವಂಗ ಮೃಗಕ್ಕೆ ಈ ಸಾರಥಿ ಬಂಡ ದೇವರಿಗೆ ರಥವನ್ನು ಹೊಡೆಯುವಂತ ನಾನು ಸಾರಥಿ. ಎಣ್ಣೆ, ನೀನು ಯಾರು? ನಿನ್ನ ಹೆಸರೇನು? ಹುಚ್ಚು ಮುಂಡೆ, ನನ್ನ ಒಡ ಹುಟ್ಟಿದ ತಮ್ಮರನ್ನು ಏತಕ್ಕೆ ಕೊಂದಿರುವೆ? ನಾರಿ, ಎನ್ನ ಕರದಲ್ಲಿರುವ ಗಜವನ್ನು ನೋಡಿ ಅಷ್ಟು ದಿಕ್ಪಾಲಕ ರಾಜರು ಅಂಗಿ ಓಡಿವಾಗಿರುವರು. ಎಷ್ಟ ಮುಂಡೆ, ದೇವದನಿಗೆ ಏನಾಗಬೇಕು? ಹುಚ್ಚು ಮುಂಡೆ, ಎಲ್ಲ ಕೂಡ ಇದ್ದಕ್ಕೆ ಸಿದ್ದರಾಮ ನಾಡಿ ಒಳ್ಳೆಯರಿ ಈ ರಕ್ಕಸ ಏನು ಚಂದವಾಗಿ ಕೇಳುವಂತವನಾಗಿ ಚಂದವಾಗಿ ಕೇಳುವಂತವನಾಗು, ಚಂದವಾಗಿ ಬರುವಂತವನಾಗು. ಮುಂದೆ
ಇಲ್ಲದೆ ಕುಕ್ಷಿ ಗಡಿಯಂತೆ ನಿನ್ನನ್ನು, ನಿನ್ನ ರಥದ ಸಾರಥಿಯನ್ನು, ನಿನ್ನ ಚತುರಂಗ ಬಲ ಮುಂತಾದವರನ್ನು ಭಕ್ಷಿಸುವ ಭಾಗ್ಯ ಲಕ್ಷ್ಮಿ ಎಂದು ತಿಳಿ. ಈ ರಕ್ಕಸ ದೇವತರನ್ನು, ಮಂಡಿತ ವದನಿಯರನ್ನು ಈ ಪರಿ ಗೋಳಾಡಿಸಿರುವೆಯಾ? ಇದೇ ಗದರ್ದಂಡದಿಂದ ನಿನ್ನ ಕಿರೀಟದಲ್ಲಿರುವ ಶಿರಸಾ ಭಾಗದಲ್ಲಿರುವ ಕಿರೀಟವನ್ನು ಈ ಗಳಿಗೆಯಳು ಕೆಡವಿ ಬಿಡುವೆನು. ಈ ತ್ರಿಶೂಲದಿಂದ ನಿನ್ನ ಶಿರವನ್ನು ಛೇದಿಸಿ ಬಿಡುವೆನು. ಪಾಂಚಾಲಿ ಈ ರಕ್ಕಸ ಯುದ್ಧಕ್ಕೆ ಬಂಡ ಆರಿಸುವ ನಿನ್ನ ರುಂಡ. ಈ ಬಂಡ ಮುಂಡನಾದ ಗಂಡ ದುರ್ಗಸೂರನೇ ಕಾದಾಡಿ ಪ್ರಾಣವನ್ನು ಕಲ್ಲು ಕೊಲ್ಲಬೇಡ. ನಿಮ್ಮಂತವ್ರನ್ನ ಎನ್ನ ಕಾರಣವೆಂದು ಸಂಭರಿಸುವೆನು. ವ್ಯರ್ಥ ಸತ್ತು ಹೋಗಬೇಡ. ನಾನು ಸದೆ ಮಾಡಿದ್ದು ತಿರಿಸಿ ಮರ ಮರನ್ಕೊಂಡು ಬಂಡ ಆಡ್ದ ಒಬ್ಬರಕ್ಕೆ ರುಂಡ. ಎಲೆ ತುಡುಗ ಮುಂಡೆ ಭ್ರಷ್ಟ ನೀನು ಈ ಅರಣ್ಯದಲ್ಲಿ ಕುಂತು ನಮ್ಮ ಅನುಜರನ್ನು ಏತಕ್ಕೆ ಕೊಂದಿರಿದೆ? ಅಲ್ಲಿಂದ ನಿನ್ನನ್ನು ಬುದ್ಧಿ ಕಡಿಯುವುದರೆ ನಿನ್ನ ಸುದ್ದಿಯನ್ನು ಬಿಡಿಸಲು ಯಾವ ನಿರ್ವಹಣೆ? ಭ್ರಷ್ಟ ಮುಂಡೆ ನಿನ್ನ ಜಗಮುಡಿಯಮ್ಮ ಹಿಡಿದು ನನ್ನ ತಿಲಕರಣಕ್ಕೆ ತರತ್ತರನೆ ಎಳೆದುಕೊಂಡು ನಾರಿ ಇಗೋ ಇಂದ್ರನನ್ನು, ಆ ಕುಬೇರನನ್ನು ನನ್ನ ಕಾರ್ಯಬಲದಲ್ಲಿ ಹಾಕಿರುವೆನು. ಬೆಟ್ಟ ಮುಂಡೆ ನೀನು ನನಗೆ ಯಾವ ಲೆಕ್ಕ? ತಿಲಕರಣಕ್ಕೆ ಇದು ದಾರಿ ನಾರಿ ಒಯ್ಯಾರಿ ಈ ರಕ್ಕಸ ತುಡುಗ ಮುಂಡೆ ದಾರುಣಾಕ್ಷ ಭ್ರಮರಸೂರ ಭೀಮದೈತ ಸೂರ ರಕ್ತದಂತ ಸೂರವನ್ನು ಸಂಹರಿಸಿದ ಹಾಗೆ ನಿನ್ನನ್ನು ಕೂಡ ಸಂಹಾರ ಮಾಡುವೆನು. ಈಗ ತಪ್ಪಾಯಿತೆಂದು ಎನ್ನ ಚರಣಕ್ಕೆ ಬಿದ್ದರೆ ನಿನಗೆ ಧರ್ಮದ ಸೆರೆಯನ್ನು ಬಿಡುವೆನು. ಇಲ್ಲದಿದ್ದರೆ ನಿನ್ನನ್ನು ಕಡಿದು ಹಾಕುವೆನು. ತಡ ಮಾಡಿದ ಕೂಡ ಬಂದು ಕೇಳ. ಸಾರಥಿ ಇವನ ದೇವನ್ನು ಸಪ್ತ ಸಮುದ್ರದ ಆಚೆಗೆ ಸಾಗಿ ಬರುವಂತ ನಾವು ಸಾರಥಿ ಎನ್ನ ಮಕ್ಕಳನ್ನು ಬೇಗನೆ ಕರೆದುಕೊಂಡು ಬರುವಂತವನಾಗು. ಸಾರಥಿ ಅತಿ ಜಾಗ್ರತೆ.